ಕಿಚ್ಚನೂ ಕಾಣಿಸಿದ್ರು. ಸೊ ನಿಮ್ಮೆಲ್ಲರಿಗೂ ಏನು ಕಾಣಿಸಿದ್ರು ಅದು ನನಗೆ ಗೊತ್ತಾಗ್ಬೇಕು ಈಗ ಅಷ್ಟೇ. ಪಚ್ಚ ಕಾಣಿಸಿದ್ರೆ ಕಿಚ್ಚ ಕಾಣಿಸುತ್ತಾ? ಇಲ್ಲಿ ತನಕ ಮೇಡಮ್ ತಮ್ಮನ ಸಕ್ಸಸ್ ಅನ್ನು ನೋಡಿದ್ರೆ ತುಂಬಾ ಸ್ಟ್ರಗಲಿಂದ ನೋಡ್ಕೊ ಬಂದಿದೆ. ಈಗ ಮಗನ್ನ ನಿಲ್ಲಿಸುವಂತ ಸಂದರ್ಭ ಮೊದಲ ಸಿನಿಮಾದಲ್ಲಿ ಭರವಸೆ ಉಳಿಸ್ಕೊಂಡಿದ್ದಾರೆ. ಫಸ್ಟ್ ಅವನಿಗೆ ಆ ಬಿರುದು ಕೊಟ್ಟಾಗ ಜೂನಿಯರ್ ಕಿಚ್ಚ ಅಂದಾಗ ನನ್ನ ಮನಸ್ಸಲ್ಲಿ ಒಂದು ಭಯ ಇತ್ತು. ಯಾಕಂದ್ರೆ ಕಿಚ್ಚ ಈಸ್ ಅ ಸೂಪರ್ ಒಂದು ಟ್ಯಾಲೆಂಟ್. ಅವನಿಗೆ ಅಭಿನಯ ಚಕ್ರವರ್ತಿ ಅದೆಲ್ಲ ಬಂದಾಗ ಕಿಚ್ಚ ವಾಸ್ ಒನ್ ಟ್ರೈ ಟು ಬಟ್ ಇಟ್ ವಾಸ್ ದ ಫಸ್ಟ್ ಟೈಮ್. ಅದು ಕೊಟ್ಟಾಗಲೇ ನನಗೆ ಸ್ವಲ್ಪ ಭಯ ಇತ್ತು, ಇವನು ನಿಭಾಯಿಸ್ತಾನ ಅದನ್ನು, ಮುಂದೆ ತೊಗೊಂಡು ಹೋಗ್ತಾನ ಅಂತ. ಸೊ ನಾನು ಶೂಟಿಂಗ್ ಹೋದಾಗ ಒನ್ಸ್ ಆರ್ ಟ್ವೈಸ್ ನಾನು ಹೋಗಿದ್ದೀನಿ ಅಷ್ಟೇ. ನನಗೆ ಅಷ್ಟು ಹೋಗೋಕೆ ಬಿಡ್ತಾ ಇರಲಿಲ್ಲ. ದೀಪು ಆಗಲಿ ಪಾಪ ಈ ಪ್ರೊಡ್ಯೂಸರ್ ಇವರೊಬ್ಬರ ಪರ್ಮಿಷನ್ ತೊಗೊತ ನಾನು ಬರ್ಬೋದಾ ಅಂತ. ಸೊ ಆವಾಗ ನನಗೆ ಅದು ಅನಿಸ್ತಾ ಇರಲಿಲ್ಲ. ಬಟ್ ಫಸ್ಟ್ ಶಾರ್ಟ್ ನಾನು ಅದು ಕ್ಲೈಮ್ಯಾಕ್ಸ್ ಆಗಿರಲಿ, ಫಸ್ಟ್ ಫೈಟ್ ಸೀನ್ಸ್ ಆಗಿರಲಿ ಮನೇಲಿ ನೋಡಿದಾಗ ಸ್ಕ್ರೀನಲ್ಲಿ ದಟ್ ಡೇ ಐ ಥಾಟ್ ಎಸ್ ಪಚ್ಚ ಹ್ಯಾಸ್ ಅರೈವ್ಡ್. ಮೇಡಮ್ ಇವರು ಈಗ ತಾಯಿ ತರ ನಿಂತು ಪ್ರಮೋಷನ್ ಮಾಡಿದ್ರು, ನನ್ನ ಮಗ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ರು. ಸೊ ಎಲ್ಲೂ ಕೂಡ ನಮ್ಗೆ ಅನಿಸ್ಲಿಲ್ಲ ಅವ್ರ ಸ್ವಂತ ಮಗ ತರನೇ ಟ್ರೀಟ್. ಅದು ಸ್ವಂತ ಮಗನೇ. ಇಲ್ಲ, ನಾನು ಹೆತ್ತ ತಕ್ಷಣವೇ ನಾನು ತಾಯಿ ಆಗ್ತೀನಿ ಅನ್ನೋದೇ ಒಂದು ಅಲ್ಲ. ಹೆತ್ತವರು ನನ್ನ ತಾಯಿ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಪ್ರಿಯಾ ಆಗಿರ್ಬೋದು, ಇವರೆಲ್ಲ ನಾವೆಲ್ಲ ಸೇರಿ ಸಾಕಿದ್ದು ಮಗು ಶ್ರೇಯಾ ಆ್ಯಂಡ್ ಸಂಚಿತ್. ಸೊ ಹಾಗಾಗಿ ನಾನು ಒಬ್ಬಳೇ ಅದನ್ನು ಬಿರುದು ತೊಗೊಬೇಕು ಅನ್ನೋದು ತಪ್ಪು. ನಾನು ಇವತ್ತು ಹೇಳೋದಾದ್ರೂ ನೀವು ಸಂಚಿತಲ್ಲಿ ಏನೇ ಒಂದು ಒಳ್ಳೆಯ ಗುಣ ಕಾಣ್ಬೋದು, ವಿನಯತೆ ಕಾಣ್ಬೋದು, ಅದು ನಮ್ಮ ತಾಯಿಯಿಂದ ಬಂದಿರೋದು. ಸೊ ನನ್ನ ತಾಯಿಯಿಂದ ನಮಗೆ ಬಂದಿರ್ಬೋದು. ಹೇಳ್ತಾರೆ ಅಯ್ಯೋ ಥ್ರೂ ಯೋರ್ ಮದರ್ ನಿನಗೆ ಬಂದಿದೆ ಅಂತ. ಇಲ್ಲ, ಅಮ್ಮ ಹ್ಯಾಸ್ ಟೇಕನ್ ಎ ಹ್ಯೂಜ್ ರೋಲ್ ಅವ್ರನ್ನ ಮಾಡೋಕ್ಕೆ. ಅದಾದಮೇಲೆ ಮದುವೆಯಾಗಿ ಬಂದವಳು ಇವಳು, ಇದು ಇನ್ನೊಂದು ತಾಯಿ. ಸೊ ನಾವೆಲ್ಲ ಸೇರಿ ಬೆಳೆಸಿದ ಮಕ್ಕಳು. ಸೊ ಹಾಗಾಗಿ ಸಂಚಿತಿಗೆ ಇವಳು ತಾಯಿ ಅನ್ನೋದರಲ್ಲಿ ತಪ್ಪೇ ಇಲ್ಲ. ಅಟ್ಲೀಸ್ಟ್ ನನ್ನ ಕಡೆನಂತೂ 100% ಇಲ್ಲ. ಮೇಡಮ್ ಈ ಒಂದು ಡೇನ ತುಂಬ ಎಮೋಷ್ನಲ್ ಆಗಿ ಕ್ಯಾರಿ ಮಾಡ್ತೀವಿ. ಯಾಕಂದರೆ ಈ ಡೇಗೋಸ್ಕರ ನೀವು ವೆಯ್ಟ್ ಮಾಡ್ತೀವಿ. ತುಂಬ ಸ್ಕ್ರೀನಲ್ಲಿ ನೋಡಿದಾಗ ಎಷ್ಟು ಎಮೋಷನ್ ಆಗ್ತಿದೆ. ಹತ್ತಿದೆ. ನನ್ನ ತಮ್ಮನ ಪಿಕ್ಚರ್ ಹುಚ್ಚ ನೋಡಿದಾಗಂತೂ ಹುಚ್ಚಿ ಥರನೇ ಹತ್ತಿದ್ದೆ. ಇವತ್ತು ಸ್ವಲ್ಪ ಕಂಟ್ರೋಲಲ್ಲಿ ಹತ್ತಿದ್ದೀನಿ, ಬಿಕಾಸ್ ನೀವೆಲ್ಲ ಅದನ್ನು ಕ್ಯಾಪ್ಚರ್ ಮಾಡ್ತೀರಾ. ನಗ್ನಗ್ತಾ ಹೇಳ್ತೀನಿ. ಬಟ್ ಹತ್ತಿರೋದಂತೂ ನಿಜ. ಯಾವ ಸೀನ್ ತುಂಬ ಕನೆಕ್ಟ್ ಆಗಿದೆ? ಅವ್ರದ್ದು ಮದುವೆಯಲ್ಲಿ ಮದುವೆ ಮನೆಯಿಂದ ಅವ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಹಿ ಗಿವ್ಸ್ ಅ ಲುಕ್ ಜೀಪಲ್ಲಿ ತಿರುಗಿದಾಗ. ದ್ಯಾಟ್ ಲುಕ್ ನಾನು ಭಾಳಷ್ಟು ಸತಿ ನಾನು ಮನೇಲಿ ನೋಡಿದ್ದೆ. ನನಗೆ ದುಃಖ ಆದಾಗ ಅವ್ನು ಹೇಳ್ಕೊಳಲ್ಲ, ಇವ್ಳು ಹೇಳ್ದಂಗೆ ಅವ್ನು ಹೇಳ್ಕೊಳಲ್ಲ ಯಾವುದು. ಆ ಲುಕ್ಕನ್ನು ನಾವು ಭಾಳ ಸತಿ ನೋಡಿದ್ದೀವಿ. ಅದು ನಾನು ಪರದೆ ಮೇಲೆ ನೋಡಿದಾಗ ಅದು ಸಮ್ವೇರ್ ಹಿಟ್ಸ್ ಯು. ಸೊ ದಟ್ ವಾಸ್ ಒನ್ಸ್ ಇನ್ ಕ್ಲೈಮ್ಯಾಕ್ಸ್ ಈಸ್ ಲೈಕ್ ಐಸಿಂಗ್ ಆನ್ ದ ಕೇಕ್. ಇಷ್ಟ ಆಯ್ತಾ ಸಿನಿಮಾ ಇಂಡಸ್ಟ್ರಿ ಕಡೆ ಬರಬೇಕು? ನನಗೆ ಬೇರೆ ಚಾಯ್ಸ್ ಇರಲಿಲ್ಲ. ಸೊ ನನಗೆ ಅವ್ನು ಡಾಕ್ಟರ್ ಆಗಬೇಕಿತ್ತು ಅಂತ ಭಾಳ ಆಸೆ. ಸೊ ನನ್ನ ತಮ್ಮ ಹೇಳ್ದ ಅವ್ನು ಆ್ಯಕ್ಟರ್ ಆಗಲಿ, ದಿನಕ್ಕೊಂದು ಡಾಕ್ಟರ್ ಆಗ್ತಾನೆ, ಒಂದು ಇನ್ಸ್ಪೆಕ್ಟರ್ ಆಗ್ತಾನೆ, ಒಂದು ಲಾಯರ್ ಆಗ್ತಾನೆ. ಸೊ ಚಾಯ್ಸ್ ನಿನಗೆ ಕಡಿಮೆನೇ ಇಲ್ಲ. ಸೊ ನಿನ್ನ ಮಗನ ಎಲ್ಲ ಇದರಲ್ಲೂ ನೋಡ್ಬೋದು. ಸೊ ಸುಮ್ಮನೆ ಹ್ಞೂ ಅನ್ನೋ ಅಂತ. ಸೊ ನನಗೆ ನಿಜವಾಗ್ಲೂ ಆಸೆ ಇರಲಿಲ್ಲ. ನನಗೆ ಅವ್ನು ಡಾಕ್ಟರ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಇವತ್ತು ಐ ಫೀಲ್ that decision what my brother took that day was worth it. ಅವ್ನು ಶೇರ್ ಅಷ್ಟು ಮಾಡ್ಕೊಳೋದಿಲ್ಲ ಎಲ್ಲದನ್ನೂ. ಬಟ್ ಒಂದು ಅವನು ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಣಿಕ್ಯದಲ್ಲಿ ಮಾಡಿದಾಗ ನನಗೆ ಇನ್ನೂ ಜ್ಞಾಪಕ ಇದೆ. ನಾನು ಅವಳು ಸೆಟ್ಟಿಗೆ ಹೋದ್ವಿ, ಮಾಣಿಕ್ಯ ಸೆಟ್ಟಿಗೆ. ಯಾರಿಗೂ ಗೊತ್ತಿರಲಿಲ್ಲ ಸಂಚಿತ್ ಅವ್ರ ಅಕ್ಕನ ಮಗ ಅಂತ. ಸೊ ನಾನು ಹೋದೆ, ಚಿತ್ರ ಶೆಣಾಯ್ ಅವರಿದ್ರು ನನ್ನ ಜೊತೆ. ಬನ್ನಿ ಸುಜಾಕ ಒಳಗೆ ಹೋಗೋಣ ಅಂತ. ನಾನು 2 ತಿಂಗಳ ಮೇಲೆ ನನ್ನ ಮಗನ ನೋಡಿದ್ದೆ. ಸೊ ನಾನು ಆ್ಯಸ್ ಅ ಮದರ್ ನಾನು ಹೋಗಿ ಗಟ್ಟಿ ಇಟ್ಕೊಂಡ್ಬಿಟ್ಟೆ ಸಂಚಿತ್ನ. ಸೊ ಚಿತ್ರ ಶೆಣಾಯ್ ನಂಗೆ ಇನ್ನೂ ಹೇಳಿದ್ರು, ನೀವೇನು ಹೋಗೊಂದು ಏಡಿನೆಲ್ಲ ಹಂಗೆ ಇಟ್ಕೊತಾ ಇದ್ದೀರಾ ಅಂತ. ಸರಿ, ಏಡಿನೋ ಪೀಡಿನೋ ನಂಗೆ ಗೊತ್ತಿಲ್ಲ, ನನ್ನ ಮಗ ಅಂತ. ಸೊ ಅವತ್ತು ಎಲ್ಲರಿಗೂ ಗೊತ್ತಾಗಿಲ್ಲ ಅದು ಸಂಚಿತ್ ಅವರು ಸುದೀಪ್ ಅವ್ರ ಅಕ್ಕನ ಮಗ ಅಂತ. ಸೊ ದೀಪು ಅವ್ನಿಗೆ ಏನೇ ಎನ್ಕರೇಜ್ಮೆಂಟ್ ಕೊಟ್ಟಿದ್ರು ಇಟ್ಸ್ ಲೈಕ್ ಫ್ರಮ್ ದ ಸ್ಕ್ರ್ಯಾಚ್. ನೀನು ಒಂದು ಹೀರೋ ಆಗಿ ಅಥವಾ ಹೀರೋ ಅಕ್ಕನ ಮಗ, ಸೊ ಹೆಂಗಾರು ಎಂಟ್ರಿ ಕೊಡು, ಇಲ್ಲ ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗು, ಎಲ್ಲದನ್ನೂ ಮಾಡಿ. ಸೊ ಟೆಕ್ನಿಕಲಿ ಸಂಚಿತ್ ಏನು ಕಲ್ತಿದ್ದಾನೆ ಅದು ನಮ್ಗೆ 100% ಸುದೀಪ್ ಅವರಿಂದ. ಸೊ ಅವನಿಗೆ ಆ ಟ್ಯಾಲೆಂಟ್ ಸುದೀಪ್ ಅವತ್ತೇ ಕಂಡು ಹಿಡಿದಿರು. ಅವ್ನು ತೆಗೆಯೋ ಪಿಕ್ಚರ್ಸ್ ಆಗಿರಲಿ, ಫೋಟೋಸ್ ಆಗಿರಲಿ, ಹಿಸ್ ಆ್ಯಂಗಲ್ಸ್ ವೇರ್ ಡಿಫ್ರೆಂಟ್, ಹಿಸ್ ಲೈಟಿಂಗ್ಸ್ ವೇರ್ ಡಿಫ್ರೆಂಟ್. ಸೊ ಹಾಗಾಗಿ ನಾನು every credit goes to my brother and now to the producer as well. So ನಾನು ಒಂದೇ ಹೇಳೋದು, ಕಷ್ಟಪಟ್ಟು ದುಡಿ, ನ್ಯಾಯವಾದ ದಾರಿಲಿ ಅಷ್ಟೇ. ಒಳ್ಳೆಯದು ದೇವ್ರ ರುಚಿ.
ಮೊಮ್ಮಗನ್ನ ಈ ಸಿನಿಮಾನ ಅವರು ತುಂಬಾ ವೀಕ್ ಮಾಡ್ತಾ ಇದ್ರು ವೇಟ್ ಮಾಡಿದ್ದೆ. ಅವ್ರದ್ದು ಇದು ದೊಡ್ಡ ಕನಸು. ಅವರು ಮೊಮ್ಮಗನ ದೊಡ್ಡ ಪರದೆ ಮೇಲೆ ಯಾಕಂದ್ರೆ ಮಗನ ತುಂಬ ಸತಿ ನೋಡಿದ್ದಾರೆ. ಸೊ ಅದನ್ನ ನೋಡಿದಾಗೆಲ್ಲ ಮನೇಲಿ ಬಂದಾಗ ನನಗಾಗಲಿ ಪ್ರಿಯಂಗಾಗಲಿ ಹೇಳ್ತಾ ಇದ್ದೆ, ಸಂಚಿತ ನಾನು ಒಂದು ಸತಿ ಸ್ಕ್ರೀನ್ ಮೇಲೆ ನೋಡ್ಬೇಕಲ್ಲ ಅಂತ. ಸೊ ಅದು ಅವರಿಲ್ಲ. ಬಟ್ ನಮ್ಮ ಪ್ರಕಾರ ನಮ್ಮೆಲ್ಲರಿಗೂ ಅನ್ಸುತ್ತೆ ಅಮ್ಮ ಇವತ್ತು ಇದ್ದಾರೆ ಪಕ್ಕದ ಸೀಟ್ ಫ್ರೀ ಅವರಿಗೇನೆ ಇದ್ದಿದ್ದಾರೆ ಅಮ್ಮನಿಗೆ ಅಂತ ಹೇಳಿ ಬೆಳಗ್ಗೆ ನಾವು ಹೊರಡೋಕ್ಕಿಂತ ಮುಂಚೆ ಆಗಲಿ ಅಮ್ಮನಿಗೆ ಪೂಜೆ ಮಾಡಿ ಎಲ್ಲ ಮಾಡಿ ಬಂದಿರೋದು. ಸೊ ಇದು ಅಮ್ಮನ ಆಶೀರ್ವಾದ ಅಷ್ಟೇ. ಇವ್ರ ಹತ್ರ ಮಾತಾಡ್ರಿ. ಸರ್ಪ್ರೈಸ್ ಅಂದ್ರೆ ಸೀಕ್ವೆಲ್ ಅನಿಸ್ತಾ ಇದೆ. ಯಾವಾಗ ಆಲ್ರೆಡಿ ನಡೀತಾ ಇದೆ, ಯಾಕಂದ್ರೆ ಲುಕ್ ಎಲ್ಲ ನೋಡ್ತಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕಾದು ನೋಡುವಂತಿದೆ. ಅವರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಇತ್ತು. ಈಗ ಸಿಕ್ಕಿದ್ದಾರೆ ಮತ್ತೆ ಅದು ಜಸ್ಟಿಸ್ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಆಸ್ ಅ ಸಕ್ಸಸ್ ನಮ್ಮ ಸ್ವಂತ ಮಗನಂತೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಿಮ್ಮ ಮಗನನ್ನ. ಏನು ಹೇಳ್ತೀರಿ? ಅವನು ಸ್ವಂತ ಅವನೇ ಬೆಳೆಸಿರೋ ಮಗ ಅದು. ನಾನು ಮುಂಚೆನೇ ಹೇಳಿದೆ, ನಾನು ಹೆತ್ತಿದ್ದೀನಿ ಕರೆಕ್ಟು. ಬಟ್ ನನ್ನ ಮಕ್ಕಳನ್ನ ಸಾಕಿ ಸಲಗಿ ಬೆಳೆಸಿದ್ದು ನನ್ನ ತಂದೆ ತಾಯಿ, ನನ್ನ ತಮ್ಮ ಮದುವೆ ಆದಮೇಲೆ ಇವಳು ನಮ್ಮ ಅಕ್ಕ. ಸೊ ಎಲ್ಲರೂ ಬೆಳೆಸಾಗಿದೆ. ಇವತ್ತು ಆ ಪಟ್ಟ ಬಂದಾಗ ನನಗೆ ಅದೊಂದು ಭಯ ಇದೆ, ಇನ್ನೂ ಇದೆ. ಅವನು ಆ ದಾರಿಲಿ ಹೋಗಬೇಕು ಅವನು. ಬಿಕಾಸ್ ನಾವು ನೋಡಿರೋ ಪ್ರಕಾರ ನೀವು ಕಷ್ಟಪಡೋದನ್ನ ನೀವು ತೆರೆ ಮೇಲೆ ನೋಡ್ತೀರ. ಅವ್ನು ಕಷ್ಟಪಟ್ಟು ಮನೆಗೆ ಬಂದದ್ದು ನೋವನ್ನು ನಾವು ನೋಡಿದ್ವಿ. ಆ ನೋವು ನಾನು ಸಂಚಿತಲ್ಲೂ ನೋಡಿದ್ದೀನಿ. ಮೈಕೈ ನೋವಾಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು. ಬಟ್ ನಾನು ಇವತ್ತಿಗೂ ನಾನು ಅವ್ನಿಗೆ ಅದೇ ಹೇಳೋದು, ನ್ಯಾಯವಾಗಿ ಮಾಡಿದ್ರೆ ಕಷ್ಟಕ್ಕೆ ಅದಕ್ಕೆ ತಕ್ಕಷ್ಟು ಫಲ ದೇವ್ರು ಕೊಟ್ಟೇ ಕೊಡ್ತಾರೆ. ದಿಸ್ ಇಸ್ ಅ ಬಿಗ್ ಎಕ್ಸಾಂಪಲ್ ಫಾರ್ ದಟ್. ಮ್ಯಾಮ್, ಅತ್ತೆಯಾಗಿ ಖುಷಿಯಾಗಿದ್ದೀರಾ, ಅತ್ತೆಯಾಗಿ ತಾಯಿಯಾಗಿ ಖುಷಿಯಾಗಿದ್ದೀರಾ, ಆಸ್ ಎ ಪ್ರೊಡ್ಯೂಸರ್ ಆಗಿ ಹ್ಯಾಪಿಯಾಗಿದ್ದೀರಾ ಅಂತ? ಇವತ್ತು ಫಸ್ಟ್ ಶೋ ಒಂದು 3 ದಿನ ಹೋಗಲಿ. ಬಟ್ ಭರವಸೆ, ಕಾನ್ಫಿಡೆನ್ಸ್ ಅಂತೂ 100%. ಮೈಸೂರಲ್ಲಿ ಹೆಂಗಿದೆ? ಅದೇ ಗೊತ್ತಾಗ್ಬೇಕೀಗ. ನೀವು ಬಿಟ್ಟರೆ ನಾನು ಓಡೋ ಕಲೆಕ್ಷನ್ ಎಲ್ಲ ನೋಡ್ತೇನೆ.